Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ತಲುಪಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿ 303 ಕ್ಷೇತ್ರಗಳನ್ನ ಗೆದ್ಕೊಂಡು ಮೆಜಾರಿಟಿಯಲ್ಲಿದ್ದಂತಹ ಒಂದು ಸಿಂಗಲ್ ಮೆಜಾರಿಟಿ ಪಕ್ಷವಾಗಿ ಹೊರಹೊಮ್ಮಿದಂತಹ ಬಿಜೆಪಿ ಈಗ 237 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯಲ್ಲಿದೆ. ಅಂದ್ರೆ ಇಲ್ಲಿ ಮೆಜಾರಿಟಿ ಪಡ್ಕೊಂಡಿಲ್ಲ ಬಿಜೆಪಿ ಅನ್ನುವಂಥದ್ದು. ಈ ಬಾರಿ ಬಿಜೆಪಿಗೆ ಕಾಂಗ್ರೆಸ್ ಫೈಟ್ ಅನ್ನ ಕೊಟ್ಟಿದೆ ಅಂತ ಹೇಳಿ 52 ಸ್ಥಾನಗಳಿದ್ದಂಥದ್ದು 98 ಸ್ಥಾನಕ್ಕೆ ಈಗ ಕಾಂಗ್ರೆಸ್ ಏರಿಕೆ ಮಾಡ್ಕೊಂಡಿದೆ. ಎಸ್ ನಿಖಿತ್, ನನಗನ್ಸ್ತಾ ಇದೆ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಒಳ್ಳೆ ಜಲ್ಲಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜನತಾದಳದವ್ರು ಜಲ್ಲಾದ ಹಾಗೆ ಅಲ್ಲಿ ಇದೊಂದು ಒಳ್ಳೆ ಜಲ್ಲಾಗಿದೆ. ಆದರೆ ನನಗೆ ಯೋಗಿ ಆದಿತ್ಯನಾಥ್ ಇಲ್ಲಿ ಒಂದು ನಿಮಿಷ ಸರ್, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ, ಧಾರವಾಡ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಅದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮುನ್ನಡೆಯಲ್ಲಿದ್ದಾರೆ. ಬಹುಶಃ ಏನು ಅಂತಂದ್ರೆ ಈ ಅಂತರ ಆ ಕಡೆ ಆಗಬಹುದು, ಪ್ರಶ್ನೆ ಬೇರೆ. ಆದ್ರೆ ಈಗಂತೂ ಅವರಿಗೆ ಭಾರಿ ಹಿನ್ನಡೆ. 29,910 ಮತಗಳ ಹಿನ್ನಡೆ ಪ್ರಜ್ವಲ್ಗೆ. ಬಿಜೆಪಿ 20ರ ವ್ಯಾಪ್ತಿಲಿತ್ತು, ಈಗ 16ಕ್ಕೆ ಬಂದಿದೆ. ಕಾಂಗ್ರೆಸ್ 4, 5 ಇತ್ತು, ಈಗ 10ಕ್ಕೆ ಬಂದಿದೆ. ಜೆಡಿಎಸ್ 3ಕ್ಕಿತ್ತು, 2ಕ್ಕೆ ಇಳಿದಿದೆ. ಯಾಕಂದ್ರೆ ಪ್ರಜ್ವಲ್ ಹಿನ್ನಡೆಯಿಂದಾಗಿ ನಾವು ತೋರಿಸ್ತಾ ಇದ್ದೀವಿ ಡಿಫರೆನ್ಸ್ 19,000 ಡಿಫರೆನ್ಸ್. ಇದು ಹಾಸನದ ಲೆಕ್ಕಾಚಾರ. ಶ್ರೇಯಸ್ ಪಟೇಲ್ 4,32,160 ಮತಗಳು. ಇನ್ನು ಪ್ರಜ್ವಲ್ ರೇವಣ್ಣ 4,13,089 ಮತ. ಡಿಫರೆನ್ಸ್ ಇರುವಂತದ್ದು 19,071 ಮಾತ್ರ. ಎಸ್ ನಿಖಿತ್, ನೀವು ಹೇಳ್ತಾ ಇದ್ದೀರಿ, ಕಂಟಿನ್ಯೂ ಪ್ಲೀಸ್. ಸಮಾಜವಾದಿ ಪಾರ್ಟಿ ಇವತ್ತು ಅಲ್ಲಿ ಆ ಮಟ್ಟದ ಜಯವನ್ನು ಸಾಧಿಸೋದಕ್ಕೆ ಇಂಡಿಯಾ ಟೀಮು ಒಂದು ಏನು ಉತ್ತರ ಪ್ರದೇಶದಲ್ಲಿ ಈ ಪ್ರಮಾಣದ ಜಯ, ಯಾಕೆಂದ್ರೆ ಜೋ ಉತ್ತರ ಪ್ರದೇಶ ಜೀತೆಗ ಓ ಭಾರತ್ ಜೀತೆಗ ಅಂತ ಮಾತನಾಡ್ತಾ ಇದ್ರು. ಸೊ ಉತ್ತರ ಪ್ರದೇಶದಲ್ಲಿ ಆ ಪ್ರಮಾಣಕ್ಕೆ ಯಾಕೆ ಕಳ್ಕೊಂಡ್ರು ಅಂದರೆ ಅವ್ರಿಗೆ ಕಣ್ಮುಂದೆ ತಮ್ಮ ಭವಿಷ್ಯ ಕಾಣಿಸಿದೆ ಯೋಗಿ ಆದಿತ್ಯನಾಥ್ ಅವ್ರಿಗೆ. ಮೋದಿ ಅವರು ಮತ್ತಷ್ಟು ಪ್ರಬಲರಾದರೆ, ಈ ಹಿಂದೆ ವಸುಂಧರಾ ರಾಜೆ ಅವರು ಮುಖ್ಯಮಂತ್ರಿ ಆಗ್ತಾರೆ ರಾಜಸ್ಥಾನದಲ್ಲಿ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು. ವಸುಂಧರಾ ರಾಜೆನ ಪಕ್ಕಕ್ಕೆ ಸೇರಿಸಿದ್ರು. ಅದೇ ಥರ ಪ್ರಬಲವಾದ ಲೋಕಲ್ ಲೀಡರ್ಶಿಪ್ ಆಗಿ ನಮಗೆ ಶಿವರಾಜ್ ಸಿಂಗ್ ಚೌಹಾಣ್ ಕಾಣ್ತಾ ಇದ್ರು ಮಧ್ಯಪ್ರದೇಶದಲ್ಲಿ. ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಜನ ಅಷ್ಟು ಓಟ್ ಕೊಟ್ಟರು. ಶಿವರಾಜ್ ಸಿಂಗ್ ಚೌಹಾಣ್ನ ಪಕ್ಕಕ್ಕೆ ಸೇರಿಸಿದ್ರು. ಯಡಿಯೂರಪ್ಪನವ್ರ ಮುಖ ನೋಡಿ ಇಲ್ಲಿ ಓಟ್ ಕೊಟ್ಟಿದ್ರು, ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ಸೇರಿಸಿದ್ರು. ನಾಳೆ ದಿವಸ ಮತ್ತೆ ಮೋದಿ ಬಂದರೆ ಯೋಗಿ ಆದಿತ್ಯನಾಥನ್ನ ಪಕ್ಕಕ್ಕೆ ಸರಿಸ್ತಾರೆ ಅನ್ನೋಂತ ಪಕ್ಕಕ್ಕೆ ಸರಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು. ಓಕೆ, ರವಿಕುಮಾರ್ ಅವರು ಗೊತ್ತಿತ್ತು. ಇವರು ಕಾಂಗ್ರೆಸ್ನವ್ರು ಹೆಂಗ ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಬಂದ್ಬಿಟ್ರೆ ಇನ್ನು ಉಳಿದವರೆಲ್ಲರನ್ನು ಪಕ್ಕಕ್ಕೆ ಸರಿಸ್ತಾರೆ. ದೇಶದಲ್ಲಿ ಯಾರು ಬೇಕಾದರೂ ಬರಲಿ, ಓನ್ಲಿ ರಾಹುಲ್ ಗಾಂಧಿ ಅವರಿಗೆ. ಹಂಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು, ಏನು ನಡೆಯಲ್ಲ, ರಾಹುಲ್ ಗಾಂಧಿನೇ. ಇನ್ಯಾರನ್ನು ರಾಷ್ಟ್ರೀಯ ಅಧ್ಯಕ್ಷ ಏನೋ ಅಪರೂಪಕ್ಕೆ ಮಾಡ್ಬಿಟ್ರು. ಹಿಂಗೆ ಸಿದ್ದರಾಮಯ್ಯ ಅವ್ರು ಎಷ್ಟೇ ದೊಡ್ಡವ್ರಿರ್ಲಿ ರಾಹುಲ್ ಗಾಂಧಿ ಅವ್ರ ಮುಂದೆ ಎಲ್ಲರನ್ನು ಕೂಡ ಪಕ್ಕಕ್ಕೆ ಸೇರಿಸ್ತಾರೆ. ಇದು ಹೇಳಿ ಅಭ್ಯಾಸ ಆಗಿದೆ. ನೋಡಿ, ಉದಾಹರಣೆ ನಮ್ಮಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ರು, ನಂತರ ಯಾರು? ನರೇಂದ್ರ ಮೋದಿಜಿ. ಅಡ್ವಾಣಿ ಅವ್ರನ್ನೆಲ್ಲ ಮಿಸ್ ಮಾಡಿದ್ರಿ. ಅಡ್ವಾಣಿ ಅವ್ರನ್ನ ಮಿಸ್ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ನಮಗೆ ನಮ್ಮ ಶ್ರದ್ಧೆಯ ಕೇಂದ್ರ, ನಮ್ಮ ತ್ಯಾಗದ ಪ್ರತೀಕ. ಪ್ರತಿಯೊಂದಕ್ಕೆ ಸರ್ ನೀವು ದೊಡ್ಡವರು ಸರ್, ನೋಡಿ ಮಾಡಿರೋದಿದೆಯಾ? ಅಡ್ವಾಣಿ ಅವರು ದೇಶದಲ್ಲಿ ಪಾರ್ಟಿಯನ್ನ ಕಟ್ಟಿದ ಒಬ್ಬ ಮಹಾನ್ ನಾಯಕರು, ಅಡ್ವಾಣಿ ಮತ್ತು ವಾಜಪೇಯಿ ಅವರ ಆ ಇಬ್ಬರ ಜೋಡಿ. ಅದೇ ತರ ಈಗ ಮೋದಿ ಮತ್ತೆ ಅಮಿತ್ ಶಾ ಇವರಿಬ್ಬರ ಜೋಡಿ ಇಡೀ ದೇಶದಲ್ಲಿ ಒಂದು ಕಮಾಲನ್ನ ಮಾಡಿ 3ನೇ ಬಾರಿಗೆ ಅಧಿಕಾರಕ್ಕೆ ತರ್ತಾ ಇದ್ದಾರೆ. 3ನೇ ಬಾರಿಗೆ. ಯಾವ ಬಿಜೆಪಿಗೆ ನೀವು ಅಧಿಕಾರಕ್ಕೆ ಬರ್ತೀರಾ ಅಂತ ಹೇಳಿ ಕುಹಕ ನಗ್ತಾ ಇದ್ರು ಕಾಂಗ್ರೆಸ್ನವರು, ಅವರಿಗೆ 3ನೇ ಬಾರಿಗೆ ಅಧಿಕಾರದಿಂದ ದೆಹಲಿನಲ್ಲಿ ದೂರ ಇಡ್ತಿರೋದು ಇಡೀ ದೇಶದಲ್ಲಿ. ಕಾಂಗ್ರೆಸ್ ಬಿಟ್ರೆ ಈ ದೇಶದಲ್ಲಿ ಅಧಿಕಾರ ಮಾಡಕ್ಕೆ ಯಾರು ಯೋಗ್ಯರೇ ಅಲ್ಲ, ನಾವು ಮಾತ್ರ ಯೋಗ್ಯರು ಅಂತ ಹೇಳಿ ಕಾಂಗ್ರೆಸ್ ಈ ದೇಶದಲ್ಲಿ ಹೇಳ್ತಾ ಇತ್ತು. ಈಗ ಅಂತ RSS ಇವರು ಟೀಕೆ ಮಾಡ್ತಾರೆ. ದೇಶಭಕ್ತಿಗೆ ಮತ್ತೊಂದು ಹೆಸರು ಯಾವ್ದಪ್ಪ ಅಂತ ಹೇಳಿದ್ರೆ RSS. ಮೋಸಕ್ಕೆ, ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಯಾವ್ದಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್. ಇದಕ್ಕೆ ಜನ ಉತ್ತರ ಕೊಡ್ತಾ ಇದ್ದಾರೆ. ಮಂಜುನಾಥ್ ಅವರು ಆಲ್ರೆಡಿ ಸೆಲೆಬ್ರೇಷನ್ ಶುರು ಮಾಡಿದ್ದಾರೆ. ಮಂಜುನಾಥ್ ಅವರ ಫ್ಯಾಮಿಲಿನಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಸಿಹಿ ತಿನ್ನಿಸೋದ್ರ ಮುಖಾಂತರ
ಪ್ರಸಾದ್ ಕೊಟ್ಟಿದ್ದಾರೆ, ತಿರುಪತಿ ತಿಮ್ಮಪ್ಪನ ಪ್ರಸಾದ್ ಕೊಟ್ಟಿದ್ದಾರೆ, ಹಾಗಾಗಿ ಆ ಪ್ರಸಾದ್ ತಿನ್ನಿಸ್ತಾ ಇದ್ದಾರೆ, ಸಿಹಿ ತಿನ್ನಿಸ್ತಾ ಇದ್ದಾರೆ. ಸೊ ಜೊತೆಗೆ ಏನಂದ್ರೆ ನಿಕೇತ್ ಮೌರ್ಯ ಹೇಳಿದಂತ ಮಾತುಗಳಿದೆಯಲ್ಲ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡ್ರಣ್ಣ. ಯಾಕಂದ್ರೆ ಒಬ್ಬ ನಾಯಕನನ್ನು ದುರ್ಬಲ ಮಾಡಕ್ಕೆ ಇನ್ನೊಬ್ಬ ನಾಯಕ ಸೋಲಿಸ್ತಾನೆ ಅಂತ. ಕರ್ನಾಟಕದಲ್ಲಿ ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ಕಾಂಗ್ರೆಸ್ಸಿನ ಗರ್ವ ಭಂಗ ಮಾಡಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಕಾಂಗ್ರೆಸ್ಸಿನ ಗರ್ವ ಭಂಗ ಮಾಡಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಇವರು ಕಾಂಗ್ರೆಸ್ನ ಗರ್ವಭಂಗ ಅಂತ ಹೇಳಿದ್ರಿ, ನಾನು ಹೇಳ್ತೀನಿ ಇವತ್ತು ಆ ಜಾಗದೊಳಗಡೆ ನಾನು ಆಗ್ಲೇ ಮಾತಾಡ್ತಾ ಇದ್ರು ರವಿಕುಮಾರ್ ಅವರು ವಾಜಪೇಯಿ ಅವ್ರ ಜೊತೆ. ಸರ್, ವಾಜಪೇಯಿ ಬೇರೆ ತರದ ನಾಯಕತ್ವ. ಇವತ್ತಿನ ಬಿಜೆಪಿ ಏನಿದೆ ಅದು ವಾಜಪೇಯಿ ಅವರು ಮತ್ತು ಅದ್ವಾನಿ ಅವರ ಬೆವರಿನಿಂದ ಕಟ್ಟಿದ ಪಕ್ಷ, ಅವ್ರು ಬೆಳೆಸಿದ ನಾಯಕರು. ಆದ್ರೆ ನೀವು ಇವತ್ತು ಅವ್ರನ್ನ ಮರ್ತ್ರಿ, ಅವರನ್ನ ಮೂಲಕ್ಕೆ ತಳ್ಳಿದ್ರಿ. ಅದೇ ಅದ್ವಾನಿ ಅವರನ್ನ ನೀವು ಸಲಹೆ ಕೊಡಕ್ರಿ ಅಂತ ಪಕ್ಕಕ್ಕೆ ತಳ್ಳಿದ್ರಿ. ಆದ್ರೆ ಇವತ್ತು ಮೋದಿ ಅವರು ಮಾತ್ರ 75 ಆದ್ರೂ ನಾನೇ ಪ್ರಧಾನ ಮಂತ್ರಿ ಅಂತಾರೆ. ಬೇರೆಯವ್ರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯ. ವಸುಂಧರಾ ರಾಜೇನ ಬೆಳೆಸಿದ್ದು ವಾಜಪೇಯಿ. ಸರ್, ಒಂದು ನಿಮಿಷ ಕೇಳಿ. ಸ್ಥಳೀಯ ನಾಯಕತ್ವವನ್ನ ಗಟ್ಟಿಯಾಗಿ ಕಟ್ಟೋದ್ರ ಮೂಲಕ ವಸುಂಧರಾ ರಾಜೆ ಅವ್ರನ್ನ ಮುನ್ನೆಲೆಗೆ ತಂದವರು ವಾಜಪೇಯಿ. ಯಡಿಯೂರಪ್ಪನವ್ರನ್ನ ನಾಯಕರನ್ನ ಮಾಡಿದ್ದು ವಾಜಪೇಯಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮುನ್ನೆಲೆಗೆ ತಂದವರು ವಾಜಪೇಯಿ. ಪ್ರಮೋದ್ ಮಹಾಜನ್ ಮುನ್ನೆಲೆಗೆ ತಂದವರು ವಾಜಪೇಯಿ. ರಾಜನಾಥ್ ಸಿಂಗ್ ಅವ್ರನ್ನ ಮುನ್ನೆಲೆಗೆ ತಂದವರು ವಾಜಪೇಯಿ. ಕಡೆಗೆ ಈ ನರೇಂದ್ರ ಮೋದಿ ಅವ್ರನ್ನು ಕೂಡ ಅವತ್ತು ಕಾಪಾಡಿದ್ದವ್ರು ಇದೇ ಅದ್ವಾನಿ ಮತ್ತು ವಾಜಪೇಯಿ. ಆದ್ರೆ ಇವತ್ತು ಅವ್ರು ಎಲ್ಲರನ್ನೂ ಮುಗಿಸ್ತವ್ರು ಯಾರು ಅಂದ್ರೆ, ಸ್ಥಳೀಯ ನಾಯಕತ್ವಗಳನ್ನ ಮುಗಿಸ್ತವ್ರು ಯಾರು ಅಂದ್ರೆ ಇದೇ ನರೇಂದ್ರ ಮೋದಿ. ನೀವು ಇದೇ ತರ ಯಡಿಯೂರಪ್ಪನವರ ಬಗ್ಗೆ ಕಣ್ಣೀರು ಹಾಕಿ ಅವ್ರಿಗೆ ಅವಮಾನ ಮಾಡಿದ್ರಿ, ಅವ್ರ ಮನೆ ಕಳಿಸಿದ್ರಿ, ಅವ್ರಿಗೆ ಅವಮಾನ ಮಾಡಿ ಅವ್ರಿಗೆ ಒಳ್ಳೆ ಸ್ಥಾನ ಸಿಕ್ತು, ಅವ್ರ ಮಕ್ಕಳಿಗೆಲ್ಲ ಸ್ಥಾನ ಸಿಕ್ತು. ಸಂತೋಷ್ ಜಿ, ಅನಂತ್ ಕುಮಾರ್ ದೊಡ್ಡ ಪರಂಪರೆ ಇದೆ. ನಾವು ಕಳಿಸಿದ್ವಾ ಸರ್ ಅವ್ರ ಮನೆಗೆ? ನಾವು ಕಳಿಸಿದ್ವಾ? ಸಂತೋಷ್ ಜಿ ಅಲ್ವಾ? ನಮ್ಗೆ ರವಿಜಿ ಅವ್ರು ಎದೆ ಮುಟ್ಕೊಂಡು ಹೇಳಿ, ಸಂತೋಷ್ ಜಿ ಅವರಾಗಿ ಯಡಿಯೂರಪ್ಪನವ್ರು ಹಾಳಾದ್ರ ಇಲ್ವಾ ಅನ್ನೋದನ್ನ ರವಿಜಿ ಅವ್ರು ಎದೆ ಮುಟ್ಕೊಂಡು ಹೇಳಿ. ದಯವಿಟ್ಟು ಹೇಳಿ ಸರ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.